ಅದರಲ್ಲಿ ವಿಷ್ಣುವರ್ಧನ್ ಅವರು ಎಷ್ಟು ಗ್ರೇಟ್ ಅಂದರೆ, ನಾನು ಪಾಪ ಪಾಂಡು ಮತ್ತು ಸಿಲ್ಲಿಲಲ್ಲಿ 2 ಧಾರಾವಾಹಿ ಮಾಡಿದೆ. ನನಗೆ ಅವರೆಲ್ಲ ನೋಡ್ತಾರೆ ಅಂತ ನನಗೆಲ್ಲ ಗೊತ್ತಿಲ್ಲ ಸರ್. ನಾವು ಸುಮ್ಮನೆ ಸೀರಿಯಲ್ ಮಾಡ್ತಿದ್ವಿ. ಅಫ್ಕೋರ್ಸ್ ಸೀರಿಯಲ್ 2 ತುಂಬ ಪಾಪ್ಯುಲರ್. ಇವತ್ತಿಗೂ ಜನ ಪಾಪ ಪಾಂಡು ಸಿಲ್ಲಿನ ನೆನೆಸ್ಕೊಳ್ತಾರೆ. ಒಂದು ದಿವಸ ಫೋನ್ ಬಂತು ವಿಷ್ಣುವರ್ಧನ್ನಿಂದ, ಚಂದ್ರು, ನಾನು ನಿಮ್ಮದು ಸಿಲ್ಲಿಲಲ್ಲಿ ಪಾಪ ಪಾಂಡು 2 ಸೀರಿಯಲ್ ನೋಡ್ತೀನಿ ರೀ, ಏನು ಚೆನ್ನಾಗಿ ಮಾಡಿದ್ದೀರಿ ಸೀರಿಯಲ್ನ, ನನಗೆ ನೋಡ್ತಾರೆ ಫುಲ್ ಖುಷಿ ಆಗುತ್ತೆ, ನನಗೊಂದು ಆಸೆ ಇದೆ ನೆರವೇರಿಸ್ಕೊಡಿ ಅಂದರು. ಏನು ಸಾರ್ ಅಂದೆ. ಆ ಎಲ್ಲ ಆರ್ಟಿಸ್ಟ್ಗಳಿಗೆ, ನಿಮ್ಮ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನಾನು ಒಂದು ಊಟ ಹಾಕಬೇಕ್ರಿ, ದಯವಿಟ್ಟು ಒಂದು ದಿವಸ ಎಲ್ಲರನ್ನೂ ಕರ್ಕೊಂಬನ್ನಿ ಅಂದರು. ನೀವು ಹೇಳಿ ಸರ್ ಯಾವಾಗ ಕರ್ಕೊಂಬರ್ತೀನಿ. ಹೌದಾ, ನೋಡಿ ಇಂಥ ಜಾಗಕ್ಕೆ ಇಂಥ ಸಮಯಕ್ಕೆ ಎಲ್ಲರೂ ಬರಬೇಕು ಅಂದರು. ನಾನು ಶೂಟಿಂಗ್ ನಿಲ್ಲಿಸಿ 2 ಯೂನಿಟಿನ ಎಲ್ಲ ಟೆಕ್ನಿಷಿಯನ್, ಲೈಟ್ ಬಾಯಿಂದ ಹಿಡಿದು ಎಲ್ಲರನ್ನೂ, ಪಾತ್ರೆ ತೊಳೆಯೋ ಹಿಂಗ್ಸ್ರಿಂದ ಹಿಡಿದು ಎಲ್ಲರನ್ನೂ ಕರ್ಕೊಂಡು ಹೋದೆ. ನಾವೇ ಒಂದು ಹತ್ತತ್ರ ಒಂದು 75 ಜನ ಇದ್ವಪ್ಪ. ಓಕೆ, ಕರ್ಕೊಂಡು ಹೋದೆ. ಎಲ್ಲರಿಗೂ ಸಮೃದ್ಧವಾಗಿ ಊಟ ಹಾಕಿದ್ರು. ಪ್ರತಿ ಒಬ್ಬೊಬ್ಬರ ಹತ್ರನೂ ಹೋಗಿ ಮಾತಾಡಿ, ನೀನು ಮಾಡ್ತಿರೋ ಕೆಲಸ ತುಂಬ ಚೆನ್ನಾಗಿದೆ, ನಿನ್ನಿಂದ ಸೀರಿಯಲ್ ಚೆನ್ನಾಗಿ ಆಗ್ತಾಯಿದೆ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಹೌದು ಅಲ್ವಾ? ಯಾರೂ ಮಾಡಲ್ಲ ಅದನ್ನು. ಅವರು ಅದನ್ನು ಮಾಡಿದ್ರು ಅಂದರೆ ಅವರ ವ್ಯಕ್ತಿತ್ವ ಏನು ಅಂತ ಅರ್ಥ ಆಗುತ್ತೆ.